ಆಕ್ರೋಶ ಇನ್ನೂ ಹೆಚ್ಚಾಗಿದೆ ಸರ್. ನೋಡಿ, ಏನೇ ಆದ್ರೂ ಕೂಡ ಎಲ್ಲರೂ ಕಾನೂನು ಇತಿಮಿತಿನಲ್ಲೇ ಕೆಲಸ ಮಾಡ್ಬೇಕು. ನಾನಿರ್ಬೋದು, ಕಾರ್ಮಿಕರು ಇರ್ಬೋದು, ರೈತರು ಇರ್ಬೋದು. ಅಕಸ್ಮಾತ್ ಅದೇನಾದ್ರೂ FIR ತಪ್ಪಾಗಿದ್ರೆ ವಿ ಕ್ಯಾನ್ ಆಲ್ವೇಸ್ ವಿಡ್ರಾ. ಬಟ್ ಯಾಕಂದ್ರೆ ನಾವು ಒಂದು ಸಲಹೆಯನ್ನ ನೀಡಿರ್ತೀವಿ, ಈ ಚೌಕಟ್ಟನ್ನ ದಾಟಬಾರ್ದು ಅಥವಾ ಇಲ್ಲಿಗೆ ಮಾತ್ರ ಸೀಮಿತ ಇರಬೇಕು ಅಂತ. ಬಹುಶಃ ಅದನ್ನ ಏನಾದ್ರೂ ಉಲ್ಲಂಘನೆ ಆಗಿದ್ರೆ FIR ಆಗಿರ್ತದೆ. ನಾನು ಲೋಕಲ್ ಅಲ್ಲಿ ತಿಳ್ಕೊತೀನಿ ಏನಾಗಿದೆ ಅಂತ. ಬಟ್ ನಾವೇನ್ ರೈತರ ಪರವಾಗೇ ಇದೀವಿ. ಯಾವುದೇ ರೈತರಿಗೆ ಅನಾನುಕೂಲ ಆಗ್ಬೇಕು ಅಥವಾ ಅವರ ಏನು ಇಚ್ಛಾಶಕ್ತಿ ವಿರುದ್ಧ ನಾವು ಯಾವುದೇ ಒಂದು ಲ್ಯಾಂಡ್ ಅನ್ನ ಅಕ್ವೈರ್ ಮಾಡೋದಾಗ್ಲಿ ನಾವು ಮಾಡ್ತಾ ಇಲ್ಲ. ಯಾವ್ದು ವಾಲಂಟ್ರಿ ಕೊಡೋರು ಕೊಡ್ತಾ ಇದ್ದಾರೆ. ಅಕಸ್ಮಾತ್ ಅವ್ರದ್ದು ಏನಾದ್ರು ಸಮಸ್ಯೆ ಇದ್ರೆ ಕಾನೂನ ಮೆಟ್ಲು ಕೂಡ ಹತ್ತಾ ಇದಾರೆ ಕೆಲವು ಜನ. ಇನ್ನ ಕೆಲವು ಜನ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋ ಹಾಗೆ JDS ಅವರು, BJP ಅವರು ಕೂಡ ಅದನ್ನ ಇಶ್ಯೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನೇ ಇದ್ರೂ ಕೂಡ ರೈತರ ಸ್ಥಳೀಯ ಮುಖಂಡರು ಯಾರಿದ್ದಾರೆ, ಸ್ಥಳೀಯ ಶಾಸಕರು ಯಾರಿದ್ದಾರೆ, ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಅವರಿಗಿದೆ. ಅದನ್ನ ತಿಳ್ಕೊಂಡು ನಾವು ವಿ ವಿಲ್ ಟೇಕ್ ಆಕ್ಷನ್, ಸೂಟಬಲ್ ಆಕ್ಷನ್. ಸರ್, DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವ ಮೊದಲ ಹಿಂದಿನ ದಿನ ಅಂದ್ರೆ 2ನೇ ತಾರೀಕು ಒಂದು ಆದೇಶ ಆಗಿದೆ ಸರ್. OBC ವರ್ಗಗಳಿಗೆ ವಿವಿಧ ಸಮುದಾಯ ಭವನ ಕಟ್ಟಲಿಕ್ಕೆ ಅನುದಾನ ಎಲ್ಲ ಬಿಡುಗಡೆ ಆಗಿದೆ. ಅದರಲ್ಲಿ 155 ಸಂಸ್ಥೆಗಳಲ್ಲಿ 89 ಕುರುಬ ಸಮುದಾಯಕ್ಕೆ ಮಾತ್ರ ಹೋಗಿದೆ. ಉಳಿದ ಸಮುದಾಯಕ್ಕೆ ಸಿಕ್ಕಿಲ್ಲ, ಅನುದಾನ ಸಿಕ್ಕಿಲ್ಲ. ನೋಡಿ, ಎಲ್ಲಾ ಸಮುದಾಯಕ್ಕೂ ಕೂಡ ನ್ಯಾಯ ಒದಗಿಸಿಕೊಡುವ ಜವಾಬ್ದಾರಿ ಸರ್ಕಾರದ್ದು. ನಾವು ಯಾವುದೇ ಒಂದೇ ಸಮಾಜದ ಸರ್ಕಾರ ಅಲ್ಲ. ಅಂತದೇನ ಸಹಜವಾಗಿ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಒಂದು ಸಮಾಜಕ್ಕೆ ಹೆಚ್ಚು ಸಿಗುತ್ತೆ, ಒಂದು ಸಮಾಜಕ್ಕೆ ಕಮ್ಮಿ ಸಿಗುತ್ತೆ. ಇನ್ನು ನಮ್ಮ ಸರ್ಕಾರನೇ ಇರೋದಲ್ಲ, ವಿ ವಿಲ್ ರೆಕ್ಟಿಫೈ ಎವ್ರಿಥಿಂಗ್. ಅದರಲ್ಲಿ ಯಾವುದೇ ಸಮಾಜಕ್ಕೂ ಅನ್ಯಾಯ ಮಾಡೋದು ನಮ್ಮ ಉದ್ದೇಶ ಇಲ್ಲ. 134 ಕೋಟಿ ಇಟ್ಟಿದ್ರು, ಈಗಾಗಲೇ 71 ಕೋಟಿ ರಿಲೀಸ್ ಆಗಿದೆ. ಯಾವ್ದಿದೆ ಇಲ್ಲ, ಅವಶ್ಯಕತೆ ಇದಕ್ಕೆ ಅಲ್ಲ. ನೋಡಿ, ಯಾವುದೇ ಸಮುದಾಯಗಳಿಗೆ ಕಟ್ಟಡಗಳು ಬೇಕಾಗಿರ್ಬೋದು, ಹಾಸ್ಟೆಲ್ಗಳು ಬೇಕಾಗಿರೋದು ಇಟ್ಸ್ ಬೇಸ್ಡ್ ಆನ್ ದೇರ್ ನೀಡ್ ಅಲ್ವಾ. ಸೊ ಈಗ ಈ ವರ್ಷದಲ್ಲಿ ಹೆಚ್ಚಾಗಿರ್ಬೋದು, ನೆಕ್ಸ್ಟ್ ವರ್ಷ ಬೇರೆ ಸಮುದಾಯದಕ್ಕೆ ಹೆಚ್ಚು ಕೊಡ್ಬೋದು. ಅದು ತಾರತಮ್ಯ ಏನಾಗಿದೆ ಅದನ್ನ ಸರಿಪಡಿಸ್ಲಿಕ್ಕೆ ಅವಕಾಶ ನಮ್ಗಿದೆ. ಅದನ್ನ ನಾವು ಮಾಡ್ತೀವಿ. ನೋಡಿ, ಸೂಚನೆ ಅಲ್ಲ, ಒಂದು ನೀಲಿ ನಕ್ಷೆ ಹಾಕ್ಬೇಕಾಗ್ತದೆ. ನಾವು ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ನಾವು ಕಡಿವಾಣ ಹಾಕ್ತೀವಿ, ಅದು ಮಾಡ್ತೀವಿ ಅಂತ ಆಗೋದಿಲ್ಲ. ಸೂಕ್ಷ್ಮವಾಗಿ ಒಂದು ನೀಲಿ ನಕ್ಷೆ ಹಾಕಿ ಎಲ್ಲೆಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಅದ್ರ ಹಿಂದೆ ಏನು ಮನಿ ಟ್ರೇಲ್ ಇದ್ದಾರೆ, ಪೆಡ್ಲರ್ಸ್ ಯಾರಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ, ನೆರೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಜಿಲ್ಲೆವಾರ್ನಲ್ಲಿ ಇದೇನು ಬರೀ ಬೆಂಗಳೂರಿಗೆ ಸೀಮಿತ ಅಂತ ಸಮಸ್ಯೆ ಅಲ್ಲ. ಹುಬ್ಳಿನಲ್ಲಿ ನಡೀತದೆ, ಬೆಳಗಾವಿನಲ್ಲಿ ನಡೀತದೆ, ಕಲಬುರಗಿನಲ್ಲಿ ನಡೀತದೆ. ಅವ್ರ ನೆಟ್ವರ್ಕ್ ಏನಿದೆ, ಅವ್ರ ಜಾಲತಾಣ ಹೇಗಿದೆ ಅದೆಲ್ಲ ತಿಳ್ಕೊಂಡು ಅದನ್ನ ಮೂಲದಿಂದ ನಾವು ಕಿತ್ತಾಕ್ಬೇಕು. ಅಂದ್ರೆ ಸ್ವಲ್ಪ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮನದಿಂದ ಕೆಲಸ ಮಾಡ್ಬೇಕು. ಅಂದ್ರೆ ಇದು ಬರೇ ನಮ್ಗೆ ಗೃಹ ಇಲಾಖೆಯಿಂದ ಆಗುತ್ತೆ ಅಂತಿಲ್ಲ. ನಮ್ಗೆ ಸಾರ್ವಜನಿಕರಿಂದ ಮಾಹಿತಿ ಸಿಗ್ಬೇಕಾಗ್ತದೆ, ನಮ್ಗೆ ಇನ್ಸ್ಟಿಟ್ಯೂಷನ್ಸ್ ಇಂದ ಮಾಹಿತಿ ಸಿಗ್ಬೇಕಾಗ್ತದೆ, ಕೆಲವು NGOs ಇರ್ತಾರೆ, ಯಾರು ಕೆಲಸ ಮಾಡ್ತಾ ಇರ್ತಾರೆ, ಅವರಿಂದ ಮಾಹಿತಿ ಸಿಗ್ಬೇಕಾಗ್ತದೆ. ಆಮೇಲೆ ಇದು ಕಂಟಿನ್ಯೂಸ್ ಪ್ರೊಸೆಸ್. ನನ್ನ ಉದ್ದೇಶ ಏನಪ್ಪಾ ಅಂದ್ರೆ, ಒಂದು 8 ದಿನದಲ್ಲಿ ಒಂದು ಸಮರ್ಪಕವಾದಂತ ಒಂದು ನೀಲಿ ನಕ್ಷೆ ಹಾಕಿ ಎಲ್ಲರಿಗೂ ಜವಾಬ್ದಾರಿಯನ್ನ ಫಿಕ್ಸ್ ಮಾಡಿ, ಅಕೌಂಟಬಿಲಿಟಿಯನ್ನ ಫಿಕ್ಸ್ ಮಾಡಿ ಮಾಡ್ಬೇಕು ಅಂತ. ಸುಮ್ಮನೆ ನಾವು ಬಂದು ನಾವು ಮುಕ್ತ ಮಾಡ್ತೀವಿ ಅಂದ್ರೆ ಕಷ್ಟ ಅದು. ಯಾಕಂದ್ರೆ ಇದು ನಿರಂತರವಾಗಿ ನಾವು ಮಾಡ್ಬೇಕಾಗ್ತದೆ. ಈಗ ಹೆಚ್ಚು ಡ್ರಗ್ಸ್ ಎಲ್ಲಿಂದ ಬರ್ತಾ ಇದೆ ಇವತ್ತು? ಮುಂದ್ರಾ ಪೋರ್ಟಿಂದ ಬರ್ತಾ ಇದೆ. ಯಾರ್ದಪ್ಪ ಮುಂದ್ರಾ ಪೋರ್ಟು? ಅವ್ರಿಗೆ ಗೊತ್ತಿಲ್ವಾ? ನಮ್ಮ ಕೇಂದ್ರ ಹೋಮ್ ಮಿನಿಸ್ಟರ್ ಅವ್ರಿಗೆ ಗೊತ್ತಿಲ್ವಾ ಎಲ್ಲಿಂದ ಬರ್ತಾ ಇದೆ, ಹೇಗ್ ಬರ್ತಾ ಇದೆ, ಯಾಕೆ ಬರ್ತಾ ಇದೆ ಅಂತ? ಈಗ ಅದೆಲ್ಲ ಸುರಕ್ಷಿತವಾಗಿ ಕಾಪಾಡೋದ್ ಜವಾಬ್ದಾರಿ ಯಾರ್ದು? ನಮ್ದಾ? ನಾವು ಕೂಡ ಪಾಲ್ಗಾರರಿದ್ದೀವಿ, ನಾವು ಕೂಡ ಮಾಡ್ಬೇಕು, ಅವರು ಕೂಡ ಮಾಡ್ಬೇಕು. ಎಲ್ಲ ಜವಾಬ್ದಾರಿ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ತಗೊಂಡ್ರೆ ನಾವು ನಮ್ಮ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ದೇಶವನ್ನ ಈ ಮಾದಕ ವಸ್ತುಗಳಿಂದ ಮುಕ್ತ ಮಾಡಬಹುದು ನಾವು. ಮೀನಾಕ್ಷಿ ನಟರಾಜನ್ ಅರ್ಜಿ ತಿರಸ್ಕಾರ ವಿಚಾರ ಈಗ ಕೇಂದ್ರದಲ್ಲೂ ಕೂಡ ನೋಡಿ, ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕ್ತಾ ಇದೀವಿ. ಬಹಳ ಈಗ ವೋಟ್ ಚೋರಿ ಆಯ್ತು, ಈಗ ಸೀಟ್ ಚೋರಿ ಮಾಡ್ತಾ ಇದ್ದಾರೆ. ಈಗ ಏನಾಗ್ತಾ ಇದೆ, ನಿಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಅವರಿಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಡಿಸ್ಬಿಟ್ಟಿದ್ದಾರೆ ಈ ಸರ್ಕಾರದವರು. ಅದಕ್ಕೆ ಅವರು SIR ಮನ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ, ಹೆಂಗ್ ಬೇಕಂಗೆ ಅರ್ಜಿಗಳನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಕಾನೂನಿದೆ ಅದ್ರ ಬಗ್ಗೆ. ಅದನ್ನೂ ಕೂಡ ಉಲ್ಲಂಘನೆ ಮಾಡ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಒಂದು ಚುನಾವಣೆ ಗೆಲ್ಲಿಕ್ಕೆ ಈ ಸರ್ಕಾರಗಳು ಹೋಗ್ತವೆ ಅಂದ್ಬಿಟ್ಟು ಇದು ದೊಡ್ಡ ಉದಾಹರಣೆ ಇದೆ ಇವತ್ತು. ನೋಡಿ ಇವರೇ, ನಾನು ದಯವಿಟ್ಟು ನಮ್ಮ ವಿರೋಧ ಪಕ್ಷ ನಾಯಕರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದಲ್ಲ, ಟನ್ ಗಟ್ಲೆ ದಾಖಲೆಗಳು ಹೋಗಿ ಕೊಡೋದಲ್ಲ. ಕರೆಕ್ಟ್ ಆಗಿ ಏನಿದೆ ಸ್ಪಷ್ಟವಾಗಿ ಕುತ್ಕೊಂಡು ಹೇಳ್ಬೋದಾಗಿತ್ತಲ್ಲ. ನಿಮ್ ಮುಂದೆ ಏನಂದಿದ್ದಾರೆ ಮುಖ್ಯಮಂತ್ರಿಗಳು? ಯಾವುದೇ ತನಿಖೆ ಮಾಡ್ಲಿ, ತೊಂದರೆ ಇಲ್ಲ, ನಾವು ಸಿದ್ಧರಿದ್ದೇವೆ ಅಂತ. ಈಗ ಏನಾಗಿದೆ ಅಂತ ಹೇಳ್ತಾನೆ ಇಲ್ಲ ಅಲ್ಲ. ಸುಮ್ನೆ ಹೋಗಿ ರಾಜ್ಯಪಾಲರ ಹತ್ರ ಕೊಟ್ರೆ ಏನ್ ಪ್ರಯೋಜನ?
ಕೊಡಿ, ನೀವೇನಿದೆ ಮಾಧ್ಯಮ ಮುಂದೆ ಬನ್ನಿ, ಹೇಳಿ ಹಿಂಗೆ ಈ ರೀತಿ ಅವ್ಯವಹಾರ ಆಗಿದೆ, ಇದರಲ್ಲಿ ಏನೋ ಯಾರಿಗೋ ಒಬ್ರಿಗೆ ಫೇವರ್ ಮಾಡ್ಲಿಕ್ಕೆ ಮಾಡಿದ್ದಾರೆ ಅಂತ ಹೇಳಿ ಸ್ವಾಮಿ. ನೀವು ಬೆಂಗಳೂರು ಉಸ್ತುವಾರಿ ಇದ್ರಲ್ಲ, ಏನ್ ಮಾಡಿದ್ರಿ ಅವಾಗ? ಈ ಮಾಫಿಯಾವನ್ನ ಉಳಿಸಿ ಬೆಳೆಸಿದ್ದು ನೀವೇ. ನಿಮ್ಮ ಸಮಸ್ಯೆಗಳನ್ನ ನೀವು ಕಟ್ಟಿರುವಂತ ಗಂಟುಗಳನ್ನ ನಾವು ಬಿಚ್ಚಿದ್ರೆ ಹಗರಣ ಅಂತ ಇದ್ದೀರಾ. ಮುಖ್ಯಮಂತ್ರಿಗಳು ಬಹಳ ಪಾರದರ್ಶಕವಾಗಿ ಇದು ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಯಾವುದೇ ತನಿಖೆ ಮಾಡಿಸ್ಲಿ ಅವರು ಸಿದ್ಧನಿದ್ದೇವೆ ಅಂತ. ಇನ್ನ ಏನ್ ಟೆಂಡರ್ ಫೈನಲ್ ಆಗಿಲ್ಲ, ಅದೇ ಬಂದಿರೋದು. ಬ್ಲಾಕ್ ಲಿಸ್ಟ್ ಅಲ್ಲಿ ಇರೋ ಕಂಪನಿಗಳಿಗೆ ಆ ಪ್ರವೃತ್ತಿ ಬೆಳೆಸಿರೋದು ಕೇಂದ್ರ ಸರ್ಕಾರ. CBSE ಎಕ್ಸಾಮ್ ನಡೆಸಿದಾರಲ್ಲ, ನೀಟ್ ಎಕ್ಸಾಮ್ ನಡೆಸಿದಾರಲ್ಲ, ಅವೆಲ್ಲ ಬ್ಲಾಕ್ ಲಿಸ್ಟ್ ಕಂಪನಿಗಳದಲ್ಲ. ಒಂದು ಎಕ್ಸಾಮ್ ನೆಟ್ಟಕ್ಕೆ ನಡ್ಸಕ್ ಆಗ್ತಾ ಇಲ್ಲ ಮೋದಿ ಸರ್ಕಾರದವರು. 12 ವರ್ಷ ಸೆಲೆಬ್ರೇಟ್ ಮಾಡಿದ್ರು. ನಿಮ್ಗೆ ಏನು ವಾಯುಸೇನೆ ಬೇಕೇನ್ರಿ ನಿಮ್ಗೆ ಎಕ್ಸಾಮಿನೇಷನ್ ಪೇಪರ್ ಹಂಚ್ಲಿಕ್ಕೆ? ಅವರಿಂದ ನಾವು ಕಲಿಬೇಕಾಗಿದ್ಯಾ ಇವತ್ತು? TMC ಅಂದ್ರೆ ವಿಲೀನ ಆಗ್ತಾ ಇದಾರೆ ಸರ್ ಕಾಂಗ್ರೆಸ್ ಜೊತೆ. ನೋಡಿ, ಚರ್ಚೆ ನಡೀತಾ ಇದೆ ವಿಲೀನದ ಬಗ್ಗೆ ಅಥವಾ ಬೇರೆದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.